ಹಲೋ ಗೈಸ್, ವೆಲ್ಕಮ್ ಟು ಸಿನಿಮಾ ಹ್ಯಾಂಗ್ ಓವರ್. ಇವತ್ತು ನಾವು ಯಾವ ಮೂವಿ ಬಗ್ಗೆ ಮಾತಾಡ್ತೀವಿ ಅಂದರೆ ಯು ಐ. ಸೊ ಒನ್ಲೈನ್ ಏನಂದರೆ, ಮೂವಿ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಒಂದು ಥಿಯೇಟ್ರಿಂದ ಸ್ಟಾರ್ಟ್ ಆಗುತ್ತೆ. ಥಿಯೇಟ್ರಲ್ಲಿ ಬಂದ್ಬಿಟ್ಟು ತುಂಬ ಜನ ಬಂದು ನನಗೆ ಸ್ವಲ್ಪ ಫೋಕಸ್ ಸಿಕ್ಕಿದೆ, ನನಗೆ ಫೋಕಸ್ ಸಿಕ್ಕಿದೆ, ಸ್ವಲ್ಪ ಜನಕ್ಕೆ ಫೋಕಸ್ ಸಿಗಲ್ಲ, ಮತ್ತೆ ಹೋಗಿ ನೋಡ್ತಾರೆ. ಮತ್ತು ಆವಾಗ ಒಂದು ರಿವ್ಯೂವರ್ ಇರ್ತಾರೆ. ರಿವ್ಯೂವರ್ ಬಂದ್ಬಿಟ್ಟು ಒಂದು ಕಾಲ್ ಮಾಡ್ತಾರೆ, ಸರ್ ಯಾವಾಗ ಸರ್ ಈ ಮೂವಿನ ರಿವ್ಯೂ ಮಾಡ್ತಾರೆ ಅಂದರೆ, ನಾನು ಇನ್ನೊಂದು ಸತಿ ನೋಡಬೇಕಮ್ಮ, ಈ ಮೂವಿ ನನಗೆ ಅರ್ಥ ಆಗಬೇಕು ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನೋಡ್ತಾರೆ. ಒನ್ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ಥಿಯೇಟ್ರಿಂದ ಸ್ಟಾರ್ಟ್ ಆಗುತ್ತೆ. ಥಿಯೇಟ್ರಲ್ಲಿ ಬಂದ್ಬಿಟ್ಟು ತುಂಬ ಜನ ನೋಡ್ತಿರ್ತಾರೆ, ತುಂಬ ಜನಕ್ಕೆ ಬಂದ್ಬಿಟ್ಟು ಫೋಕಸ್ ಸಿಗುತ್ತೆ. ಆಮೇಲೆ ಬಂದ್ಬಿಟ್ಟು ರಿವ್ಯೂವರ್ ಬಂದ್ಬಿಟ್ಟು ಈ ಮೂವಿ ಬಗ್ಗೆ ನನಗಿನ್ನ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾನು ಆಮೇಲೆ ರಿವ್ಯೂ ಕೊಡ್ತೀನಿ ಅಂದ್ಬಿಟ್ಟು ಆ ರಿವ್ಯೂವರ್ ಬಂದ್ಬಿಟ್ಟು ಒಂದು ಕಾರಲ್ಲಿ ಬಂದ್ಬಿಟ್ಟು ಎಲ್ಲಿ ಉಪ್ಪಿ ಸಾರ್ ಬಂದ್ಬಿಟ್ಟು ಈ ಕಥೆನ ಎಲ್ಲಿ ಬರೆದ್ರು ಆ ಪ್ಲೇಸ್ಗೆ ಹೋಗ್ತಾ ಇರ್ತಾರೆ. ಅದೇ ಸೈಮಲ್ಟೇನಿಯಸಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಜಗಳ ನಡೀತಾ ಇರುತ್ತೆ. ಅಂದರೆ ಜಗಳ ಅಂದರೆ ಈ ಮೂವಿನ ಬ್ಯಾನ್ ಮಾಡಬೇಕು, ಅದು ಇದು ಅಂದ್ಬಿಟ್ಟು ನಡೀತಾ ಇರುತ್ತೆ. ಚೇಂಬರ್ ಹತ್ರ ಹೋಗ್ತಾರೆ. ಚೇಂಬರ್ ಹತ್ರನ ಈ ಮೂವಿನ ಬ್ಯಾನ್ ಮಾಡಬೇಕು, ಈ ಮೂವಿನ ಬ್ಯಾನ್ ಮಾಡಬೇಕು, ಯಾವ ಥರ ತೆಗ್ದಿದ್ದಾರೆ ಮೂವಿ, ಈ ಮೂವಿಗೆಲ್ಲ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಮಾತಾಡ್ತಾರೆ. ಅಲ್ಲಿಗೆ ಕಟ್ ಮಾಡಿದ್ರೆ ಆ ರಿವ್ಯೂವರ್ ಬಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಉಪ್ಪಿ ಸರ್ ಇಲ್ಲೇ ಎಲ್ಲ ಕತೆ ಬರ್ದಿದ್ದಂದ್ರೆ ಅವ್ರು ಅಂತಾರೆ ಇಲ್ಲೇ ಬಂದ್ಬಿಟ್ಟು ಕತೆ ಬರಿತಾಯಿದ್ರು. ಏನೋ ಗೊತ್ತಿಲ್ಲ, ಸಡನ್ನಾಗಿ ಆ ಕೋಪ ಬಂದ್ಬಿಟ್ಟು ಆ ಸ್ಕ್ರಿಪ್ಟು ಪೇಪರ್ನೆಲ್ಲ ಎತ್ತಿ ಬಂದ್ಬಿಟ್ಟು ಬೆಂಕಿಯಲ್ಲಿ ಬಿಸಾಕ್ಬಿಟ್ರು. ಆ ಪೇಪರ್ನೆಲ್ಲ ಎತ್ತಿಕ್ಕಿದ್ದೀನಿ ಅಂದಿದ ತಕ್ಷಣ ಆ ರಿವ್ಯೂವರ್ ಬಂದ್ಬಿಟ್ಟು ಓಕೆ ನಾನು ಈ ಪೇಪರ್ನ ಓದ್ಬೋದು ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಬಂದ್ಬಿಟ್ಟು ಅವ್ರ ಮೇಡಮ್ ಬಂದ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾರೆ. ಇಲ್ಲ ನಾನು ಓದ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತೀನಿ ಅಂದಿದ್ದ ಓಕೆ ನೀವು ಇಲ್ಲಿ ಕೂತ್ಕೊಂಡಿರಿ, ನಾನು ಬರ್ತೀನಿ ಅಂದ್ಬಿಟ್ಟು ಆ ಪೇಪರ್ನ ತೊಗೊಬಂದು ಕೊಡ್ತಾರೆ. ಕೊಟ್ಟಿದ ತಕ್ಷಣ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಬಂದ್ಬಿಟ್ಟು ಒಂದು ಯು ಐ ವರ್ಲ್ಡ್ ಥರ ಇನ್ನೊಂದು ವರ್ಲ್ಡ್ ಇರುತ್ತೆ. ಆ ವರ್ಲ್ಡ್ ಒಳಗಡೆ ತೋರಿಸ್ತಾರೆ, ಇಮ್ಯಾಜಿನೇಷನಲ್ ವರ್ಲ್ಡ್. ಆ ವರ್ಲ್ಡಲ್ಲಿ ಬಂದ್ಬಿಟ್ಟು ಒಂದು ಹುಡುಗಿ ಒಂದು ಹುಡುಗ ಇರ್ತಾರೆ. ಆ ಹುಡುಗಿ ಇರೋವಾಗ ಒಂದು ಯಾವುದೋ ಒಂದು ದೇವರು ಹೇಳೋ ಥರ ಒಂದು ಈ ಹಣ್ಣಿದೆ, ಎಂಜಾಯ್ ಮಾಡಿ ನಿಮ್ಮ ಲೈಫ್ನ, ಬಟ್ ಈ ಹಣ್ಣನ್ನು ಮಾತ್ರ ತಿನ್ನಬೇಡಿ ಅಂದ್ಬಿಟ್ಟು ಅಂತಾರೆ, ಒಂದು ಆ್ಯಪಲ್ ಹಣ್ಣನ್ನು. ಸೊ ಆ ಹುಡುಗಿಗೆ ಬಂದ್ಬಿಟ್ಟು ಅದನ್ನ ಹೆಂಗಾದರೂ ತಿನ್ನಬೇಕು ಅಂದ್ಬಿಟ್ಟು ಒಂದು ಯೋಚನೆಯಲ್ಲಿ ಇರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ಆ ಹುಡುಗನ ಹತ್ರ ಕೇಳ್ತಾರೆ, ನನಗೆ ಈ ಹಣ್ಣು ತಿನ್ಬೇಕಂದ್ಬಿಟ್ಟು. ಆ ಹುಡುಗ ಬೇಡ ಅಂತಾನೆ. ಮತ್ತೆ ಬಂದ್ಬಿಟ್ಟು ಆ ಹುಡುಗನೇ ಆ ಸೈಡ್ ಕಲಿಸ್ಬಿಟ್ಟು ಆ ಹುಡುಗಿ ಬಂದ್ಬಿಟ್ಟು ಹೋಗಿ ಆ ಹಣ್ಣನ್ನು ತಿಂತಾರೆ. ಅಲ್ಲಿ ಕಟ್ ಮಾಡಿದ್ರೆ ಮೂವಿ ಒಳಗಡೆ ಹೋಗ್ತಾರೆ, ಯು ಐ ವರ್ಲ್ಡ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಯು ಐ ವರ್ಲ್ಡ್ ಬಂದ್ಬಿಟ್ಟು ಜಸ್ಟ್ ಏನೂ ಇಲ್ಲ, ಜಸ್ಟ್ ಪಾಲಿಟಿಕ್ಸ್ ಅಂತ ನಂಬ್ತಾರೆ ಜನ. ಸೊ ಆ ಒಳಗಡೆ ನಡೆಯೋದು ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ವರ್ಲ್ಡಲ್ಲಿ ತೋರಿಸಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಉಪೇಂದ್ರ ಸರ್ ಆ ವರ್ಲ್ಡಲ್ಲಿ ತೋರಿಸಿರೋ ಕ್ಲಾಸಿಗಾಗಿ ತೋರಿಸಿದ್ದಾರೆ. ಸೊ ಹೇಳ್ಬೇಕಂದ್ರೆ ತಿಳಿದ್ರೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಕಲ್ಕಿ ಅವತಾರ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಸೈಕಾಲಜಿ ವೇದಲ್ಲಿ ತೋರಿಸಿದ್ದಾರೆ. ಯು ಐ ವರ್ಲ್ಡಲ್ಲಿ ಏನು ಹೇಳಕ್ಕೆ ಬಂದಿದ್ದಾರೆ ಅಂದರೆ, ನೀನು ನಾನು ಸೇರಿ ಈ ಸಮಾಜನ ಪ್ರಾಪರ್ ವೇದಲ್ಲಿ ತಗೊಂಡೋಗ್ಬೋದು. ಅದು ನಿಮ್ಮ ಕೈಯಲ್ಲಿ ಇರೋದು, ನನ್ನ ಕೈಯಲ್ಲೂ ಇರೋದು, ಇಬ್ಬರು ಕೈಯಲ್ಲೂ ಇರೋದು. ಸೊ ನೀನು ಈ ಯು ಐ ವರ್ಲ್ಡಲ್ಲಿ ಏನು ಹೇಳಕ್ಕೆ ಬಂದಿದ್ದಾರೆ ಅಂದರೆ, ನೀನು ನಾನು ಇಬ್ಬರು ಕೈ ಜೋಡಿ ಈ ಸಮಾಜನ ಕ್ಲೀನ್ ಮಾಡ್ಬೋದು. ಏನೇನು ಮೈಂಡ್ ಸೆಟ್ ಇರುತ್ತೆ, ಹೆಂಗಿರುತ್ತೆ ಅಂದ್ಬಿಟ್ಟು ತೋರಿಸಿರೋದು. ಇದರಲ್ಲಿ ಇನ್ನೊಂದು ಡಿಫ್ರೆಂಟ್ ಒಂದು ಬ್ರೈನ್ ಥರ ಒಂದು ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ನಾನು ಹೇಳ್ತೀನಿ. ಉಪ್ಪಿ ಸರ್ ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಜೀನಿಯಸ್, ಆಲ್ವೇಸ್ ಈಸ್ ಅ ಜೀನಿಯಸ್. ಸೊ ಸ್ಟಾರ್ಟಿಂಗ್ ಏನು ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯು ಎ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಲ್ಲ, ಆ ಯು ಎ ಸರ್ಟಿಫಿಕೇಟಲ್ಲೇ ಬಂದ್ಬಿಟ್ಟು ಯು ಐ ಥರ ತೋರಿಸಿರ್ತಾರೆ, ಡಿಫ್ರೆಂಟಾಗಿರುತ್ತೆ. ಆಮೇಲೆ ಬಂದ್ಬಿಟ್ಟು ಆ ಯು ಐ ಸರ್ಟಿಫಿಕೇಟ್ ಥರ ಇರುತ್ತಲ್ಲ, ಅಷ್ಟು ಸಿನಿಮಾ ಬೋರ್ಡ್ ಅವ್ರದ್ದು. ಸೊ ಅದನ್ನೇ ಬಂದ್ಬಿಟ್ಟು 2 ಟೈಮ್ಸ್ ಆಗಿ ತೋರಿಸ್ತಾರೆ, ಸಾಕಾಗಿತ್ತು ಅದು. ಸೊ ಅದರಿಂದ ಬಂದ್ಬಿಟ್ಟು ಒಂದು ಥಿಯೇಟ್ರಲ್ಲಿ ಬಂದ್ಬಿಟ್ಟು ಒಂದು ವರ್ಡು, ಇಫ್ ಯು ಆರ್ ಎ ಇಂಟೆಲಿಜೆಂಟ್ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಥಿಯೇಟರ್ ರೈಟ್ ನೌ ಅಂದ್ಬಿಟ್ಟು ಹಾಕಿರ್ತಾರೆ. ಇಫ್ ಯು ಆರ್ ಫುಲ್ ವಾಚ್ ದ ಫುಲ್ ಮೂವಿ ಅಂದ್ಬಿಟ್ಟು ಹಾಕಿರ್ತಾರೆ, ಸಾಕಾಗಿತ್ತು. ಆಮೇಲೆ ಬಂದ್ಬಿಟ್ಟು ಒಂದು ಅಮ್ಮನ ತೋರಿಸ್ತಾರೆ. ಅಮ್ಮನ ಬಂದ್ಬಿಟ್ಟು ಒಂದು 4 ಜನ ಬಂದ್ಬಿಟ್ಟು ರೇಪ್ ಮಾಡೋ ಥರ ತೋರಿಸ್ತಾರೆ. ಬಟ್ ಅದನ್ನು ಹೇಳಿರೋ ರೀತಿ ಬಂದ್ಬಿಟ್ಟು ಒಂದು ಗೋಲ್ಡ್ ಮಾಫಿಯಾ ಇರಲಿ, ಆಮೇಲೆ ಮೈನಿಂಗ್ ಇರಲಿ, ಆಮೇಲೆ ಮೆಡಿಕಲ್ ಇದು ಮಾಡ್ತಾರೆ ಅಂದ್ಬಿಟ್ಟು, ಆಮೇಲೆ ಅದನ್ನ ಹೆಂಗೆ ತೋರಿಸಿದ್ದಾರೆ ಅಂದರೆ, ವಿ ಲವ್ ನಾವು ಹೇಳ್ತೀವಿ ಮದರ್ ಆಫ್ ಇಂಡಿಯಾ ಅಂದ್ಬಿಟ್ಟು ಅಂತೀವಲ್ಲ, ಆ ಮದರ್ ಆಫ್ ಇಂಡಿಯಾನ ಬಂದ್ಬಿಟ್ಟು ನೇಚರಾಗಿ ಇದ್ದಿದ್ದು ವರ್ಲ್ಡ್ನ ಬಂದ್ಬಿಟ್ಟು ಡಿಸ್ಟ್ರಾಯ್ ಮಾಡಿಬಿಟ್ರು. ಇವಾಗ ಬಂದ್ಬಿಟ್ಟು ಜಸ್ಟ್ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಮೆಡಿಕಲ್ಸು, ಆಮೇಲೆ ಎಕ್ಸ್ಪ್ಲೋಷನು ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ಬಂದ್ಬಿಟ್ಟು ಆ ರೀತಿಯಲ್ಲಿ ಅಂದಿರೋದು ಒಂದು ಅಮ್ಮನೇ ಇವಾಗ ಇದು ಮಾಡಿಬಿಟ್ರು ಅಂದ್ಬಿಟ್ಟು ಅಲ್ಲಿಂದ ಒಂದು
ಹುಡುಗ ಬಂದು ನಮ್ಮ ದೇಶನ ಹಿಂಗೆ ಮಾಡಿದಾರಲ್ಲ, ಸೊ ಯಾರು ಚೆನ್ನಾಗಿರಬಾರ್ದು ಅಂದ್ಬಿಟ್ಟು ಸೊ ಅವರು ಒಂದು ವಿಷನ್ ಹಾಕೊಂಡು ಇವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೈನಲ್ಲಿ ಇರೋ ನಮ್ಮ ವಿಷನ್ಸ್ ಸೊ ಸಾಕಾಗಿ ತೋರಿಸಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು ಆ ಮೂವಿದಲ್ಲಿ. ಆ ಪರ್ಟಿಕ್ಯುಲರ್ ಸೀನ್ಸ್ ಇರಲಿ, ಸಾಕಾಗಿ ಇಷ್ಟ ಆಯಿತು. ಸೊ ಏನು ಬಗ್ಗೆ ಅನ್ಬೇಕಂದ್ರೆ ಫಸ್ಟು ನಿಮ್ಮ ಕಾಮ್ನೆಸ್ಸಲ್ಲಿ ನೀವು ಯೋಚನೆ ಮಾಡಿ ಏನು ಕೆಲಸ ಮಾಡಿದ್ರೂ ಟಕ್ಕನ್ನು ಹೋಗಬೇಡಿ. ಒಂದು ಯೋಚನೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ, ಆವಾಗೇ ನಿಮ್ಗೆ ಪ್ರಾಪರಾಗಿ ಸಿಗುತ್ತೆ ಅಂದ್ಬಿಟ್ಟು. ಸೆಕೆಂಡ್ ಬಂದ್ಬಿಟ್ಟು ಕೀ, ಒಂದು 1000 ಕೀ ಹಾಕಿರ್ತಾರೆ ಸೀನಲ್ಲಿ. ಆ 1000 ಕೀನ ಒಂದೊಂದು ಕೀನ ತೆಗ್ದು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಲೈಫೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಯೋಚನೆ ಮಾಡಿದ್ರೆ ಇಟ್ಸ್ ಅ ಸಿಂಪಲ್ ವೇ ಆಚೆ ಕಡೆ ಬರೋಕ್ಕೆ. ಸೊ ಆ ಸಿಂಪಲ್ ವೇದಲ್ಲಿ ಆಚೆ ಕಡೆ ಬರ್ಬೋದು. ಥರ್ಡ್ ಬಂದ್ಬಿಟ್ಟು ಡ್ರಗ್ಸ್. ಸೊ ಡ್ರಗ್ಸು ಆಮೇಲೆ ಗರ್ಲ್ಸಲ್ಲಿ ಬಂದ್ಬಿಟ್ಟು ತುಂಬ ಜನ ಬಂದ್ಬಿಟ್ಟು ಆ ವರ್ಲ್ಡಲ್ಲಿ ಇದ್ಬಿಟ್ಟು ಅಲ್ಲಿಗೆ ಎಂಡ್ ಆಗ್ತಿದೆ ಲೈಫು. ಸೊ ಅದರಿಂದ ಆಚೆ ಕಡೆ ಬರಬೇಕು. ನೀವು ಅದರಿಂದ ಆಚೆ ಕಡೆ ಬಂದಿಲ್ಲ ಅಂದರೆ ನಿಮ್ಮ ಲೈಫ್ ಅಲ್ಲೇ ಕ್ಲೋಸ್ ಆಗಿಬಿಡುತ್ತೆ. ಅದೆಲ್ಲ ಏನು ಬೇಡ ಅಂದ್ಬಿಟ್ಟು ಆಚೆ ಕಡೆ ಬಂದರೆ ಯು ಕ್ಯಾನ್ ಕಮ್ ಔಟ್ ಅಂದ್ಬಿಟ್ಟು. ಇನ್ನೊಂದು ಬಂದ್ಬಿಟ್ಟು ಯಾರ ಮಾತು ಕೇಳಬೇಡಿ. ಅಲ್ಲಿ ಹೋದ್ರೆ ನೀವು ಸತ್ತೋಗ್ತೀರಾ, ಅಲ್ಲಿ ಹೋದ್ರೆ ನೀವು ಸಕ್ಸಸ್ ಆಗೋಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಅಂತಿರ್ತಾರೆ. ಯಾರ ಮಾತು ಕೇಳಬೇಡಿ, ನಿಮ್ಮ ಕಣ್ಣು ಮುಚ್ಚಿದ್ರೆ ನೀವೇನು ಬೇಕಾದರೂ ಮಾಡ್ಬೋದು ಅಂದ್ಬಿಟ್ಟು ಆ ಒಂದು ಉದಾಹರಣೆದಲ್ಲಿ ಒಂದು ಸೀನ್ ಇದೆ. ಸಾಕಾಗಿದೆ ಅದು ಸೀನ್, ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಆಚೆ ಕಡೆ ಬರೋವಾಗ ಒಂದಂತಾರೆ, ನಾನು ಆಚೆ ಕಡೆ ಬಂದಿದ್ದೀನಿ, ಅವರೇ ಆಚೆ ಕಡೆ ಬರಬೇಕು. ಅಂದರೆ ನಿಮ್ಮ ಬ್ರೈನಿಂದ ನೀವು ಯೋಚನೆ ಮಾಡಿ ನೀವೇ ಆಚೆ ಕಡೆ ಬರಬೇಕು ಅಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಸೀನಲ್ಲಿದೆ. ಕಲ್ಕಿ, ಇಟ್ಸ್ ಲೈಕ್ ಸೈಕಾಲಜಿ ಕಲ್ಕಿ ಥರ ತೋರಿಸಿದ್ದಾರೆ. ಸೊ ಕಲ್ಕಿನ ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ವೇ ಆಫ್ ಕಲ್ಕಿನ ನೋಡಿದ್ದೀವಿ ನಾವು. ಬಂದ್ಬಿಟ್ಟು ಒಂದು ನಾರ್ಮಲ್ ಒಳ್ಳೆ ಮನುಷ್ಯ ಹೆಂಗಿರ್ತಾರೆ, ಆಮೇಲೆ ಕಲ್ಕಿ ಬಂದ್ಬಿಟ್ಟು ಟೋಟಲಿ ವಿಲ್ಲನ್. ಆ ಶೇಡಲ್ಲಿ ತೋರಿಸಿದ್ದಾರೆ, ಸಾಕಾಗಿ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಹೆಂಗಂದರೆ ನೀವು ಬಂದ್ಬಿಟ್ಟು ಈ ಜಾತಿ ಆ ಥರ ಕೊಟ್ಟರೆ ಹೊಡ್ಕೊಂಡು ಸಾಯ್ತೀರಾ ಅಂದ್ಬಿಟ್ಟು ಅವ್ರು ಕೊಡ್ತಾರೆ. ನಿಮಗೊಂದು ಟವಲ್ಲು ಗ್ರೀನ್ ಕಲರು, ನಿನಗೊಂದು ಆರೆಂಜ್ ಕಲರು, ನಿನಗೊಂದು ಬ್ಲ್ಯಾಕು, ಆ ಥರ ಕೊಟ್ಟು ಈ ಜನನೆಲ್ಲ ಬಂದ್ಬಿಟ್ಟು ಫುಲ್ಲು ಆ್ಯಂಗ್ರಿನೆಸ್ ಮಾಡಿಸ್ಬಿಟ್ಟು ಫೈಟ್ ಮಾಡಿಸ್ತಾರೆ. ಸೊ ಅದೊಂದು ಚೆನ್ನಾಗಿತ್ತು. ಅದು ಇದು ಬಂದ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಕ್ಯಾಸ್ಟ್ ಬಗ್ಗೆ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ಇನ್ನೊಬ್ಬರು ಬಂದ್ಬಿಟ್ಟು ಅಂತಾರೆ ಈ ಕ್ಯಾಸ್ಟೆಲ್ಲ ಏನೂ ಇಲ್ಲ, ಕ್ಯಾಸ್ಟ್ನೆಲ್ಲ ಬಿಟ್ಬಿಟ್ಟು ಸಮಾಜನ ಪ್ರಾಪರ್ ವೇ ಕರ್ಕೊಂಡು ಹೋಗೋಣ ಅಂದರೆ ಜನಕ್ಕೆ ಬಂದ್ಬಿಟ್ಟು ಅದು ಇಷ್ಟ ಇರಲ್ಲ. ಜನಕ್ಕೆ ಬಂದ್ಬಿಟ್ಟು ಓಕೆ ನಮ್ಮದು ಇದು ದೊಡ್ಡದು, ಅಂತಾರಲ್ಲ. ಸೊ ನಮ್ಮ ಇದು ದೊಡ್ಡದು, ನಮ್ಮ ಕ್ಯಾಸ್ಟ್ ದೊಡ್ಡದು ಆ ಥರ ಅಂತಾರೆ. ಸೊ ಅವ್ರು ಹೇಳಕ್ಕೆ ಬಂದಿರೋದು ಒಂದೇ ಒಂದು. ಸೊ ಇದೆಲ್ಲ ಏನೂ ಇರಬಾರ್ದು, ಪ್ರಾಪರ್ ವೇ ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟು ಇದೆಲ್ಲ ಏನೂ ಇಲ್ಲ ಅಂದರೆ ಏನು ಬೇಕಾದರೂ ಕರೆಕ್ಟಾಗಿರುತ್ತೆ. ಇಲ್ಲ ಅಂದರೆ ನಮ್ಮ ವರ್ಲ್ಡ್ ಬಂದ್ಬಿಟ್ಟು 2040 ಹೆಂಗಿರುತ್ತೆ ಅಂದ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಸೊ ನೀವು ಬಂದ್ಬಿಟ್ಟು ಹೇಳಿದ್ದಾರೆ, ಒಂದು ಟ್ರಾಲ್ ಸಾಂಗಲ್ಲೇ ಹೇಳಿದ್ದಾರೆ. ಸೊ ನಮ್ಮ ಜನಕ್ಕೆ ಬಂದ್ಬಿಟ್ಟು ಊಟ ಇಲ್ಲ ಅಂದ್ರೂ ಇದು ಬರ್ತಾರೆ 1 ವಾರ, ಬಟ್ ಸೋಷಿಯಲ್ ಮೀಡಿಯಾ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆ ಒಂದು ಸಾಂಗಲ್ಲೇ ತೋರಿಸಿದ್ದಾರೆ. ಟ್ರಾಲ್ ಸಾಂಗ್ಸ್ ಅಂದ್ಬಿಟ್ಟು ಸಾಕಾಗಿ ತೋರಿಸಿದ್ದಾರೆ. ಮತ್ತು ಬಂದ್ಬಿಟ್ಟು ಫೋಕಸ್, ಎಷ್ಟು ಜನಕ್ಕೆ ಫೋಕಸ್ ಸಿಗಿದೆ ಗೊತ್ತಿಲ್ಲ. ನನ್ನ ಪ್ರಕಾರ ನಂಗೆ ಬಂದ್ಬಿಟ್ಟು ಒಂದು 70% ಫೋಕಸ್ ಸಿಗಿದೆ ಈ ಮೂವಿಯಿಂದ. ಸೊ ಗೋ ವಾಚ್ ಇನ್ ಥಿಯೇಟರ್ಸ್, ನಿಮ್ಗೆ ಗೊತ್ತಾಗುತ್ತೆ ಫೋಕಸ್ ಸಿಗ್ತಾ ನಿಮಗೆ ಇಲ್ಲ ಅಂದ್ಬಿಟ್ಟು. ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.